ನಾ ಇವತ್ತು ಹೊಂಟೀವಿ ಎಷ್ಟೋ ಜನಗಳಿಗೆ ಗೊತ್ತೇ ಇಲ್ಲದೆ ಇರೋವಂಥ ಅಂದ್ರೆ ರಾಮದುರ್ಗಕ್ಕೆ ಎಷ್ಟೋ ಜನಗಳಿಗೆ ಗೊತ್ತೇ ಇಲ್ಲದೆ ಇರೋವಂಥ ಒಂದು ಜಾಗಕ್ಕೆ ಹೊಂಟೀವಿ. ಅದ ಹಳೆಯ ಪೊಲೀಸ್ ಸ್ಟೇಷನ್. ಸ್ವಾತಂತ್ರ್ಯಕ್ಕೂ ಮುಂಚೆನೇ ಇಲ್ಲಿ ಆಗಿರುವಂಥ ಪೊಲೀಸ್ ಸ್ಟೇಷನ್. ಎಲ್ಲರೂ ತಿಳಿದಿರ್ತಾರೆ, ಕಾರ್ ಸ್ಟ್ಯಾಂಡ್ ಕಡೆ ಇರುವಂಥ ಪೊಲೀಸ್ ಸ್ಟೇಷನ್ ಹಳೆ ಪೊಲೀಸ್ ಸ್ಟೇಷನ್ ಅಂತೇಳಿ. ಅದಕ್ಕಿಂತ ಮುಂಚೆನೇ ಇರುವಂಥ ಪೊಲೀಸ್ ಸ್ಟೇಷನ್ ಇಲ್ಲಿ ಐತಿ, ತೋರಿಸ್ತೀನಿ ಬರ್ರಿ. ನಾನು ಹೇಳಕತ್ತಿರೋ ಪೊಲೀಸ್ ಸ್ಟೇಷನ್ ಇದೈತಿ, ಒಳಗೆ ಹೋಗಿ ನೋಡೋಣ ಅಂತ ಬರ್ರಿ. ಈ ಪೊಲೀಸ್ ಸ್ಟೇಷನ್ ಇರೋದು ವಿಧಾನಸೌಧ ಪಕ್ಕದಲ್ಲೇ ಐತಿ. ಮತ್ತು ಇಲ್ಲಿ ಸ್ವತಂತ್ರಕ್ಕೂ ಮುಂಚೆ ಏನಾದರೂ ಯಾರಾದರೂ ತಪ್ಪು ಮಾಡಿದ್ರೆ ಅಂದ್ರೆ ಅವ್ರನ್ನ ಜೈಲಿಗೆ ಇಲ್ಲೇ ಕರ್ಕೊಂಬರ್ತಾರಂತ. ಇಲ್ಲೇ ಕರ್ಕೊಂಬಂದವರಿಗೆ ಶಿಕ್ಷೆ ಕೊಡೋದತ್ತು ಮಾಡ್ತಿದ್ರಂತ. ಹಂಗೆ ವರ್ಷಗಳ ಕಳೆದಂಗೆ ಈ ಪೊಲೀಸ್ ಸ್ಟೇಷನ್ ಬಿಟ್ಕೇಶಂದ ಮತ್ತೊಳೆ ಕಾರ್ ಸ್ಟ್ಯಾಂಡ್ ಕಡೆ ಪೊಲೀಸ್ ಸ್ಟೇಷನ್ ಆಯ್ತು. ಈ ಜಾಗ ಖಾಲಿ ಉಳಿಬಾರ್ದಂತ ಯಾಕೆಂದ ಇಲ್ಲಿ ಮ್ಯೂಸಿಯಂ ತಯಾರು ಮಾಡ್ಬೇಕಂತೇಳಿ ಮ್ಯೂಸಿಯಮ್ದೊಂದು ಬೋರ್ಡ್ ಹಾಕಿದ್ರೆ ಅದ್ರ ಮುಂದಿನ ಏನಾಯ್ತು ಅನ್ನೋದೇ ಗೊತ್ತಿಲ್ಲ. ಹಂಗೆ ದಿನಗಳು ಕಳೆದಂಗೆ ಈ ಜಾಗದೊಳಗೆ ಕಂಟಿಗಳು ಗಿಡಗಳೆಲ್ಲ ಬೆಳಕಿಸಿಂದ ಒಂದು ಸುಂದರವಾಗಿರೋಂಥ ಲೊಕೇಶನ್ ಆಗೈತಿ. ಇದನ್ನು ಸ್ವಲ್ಪ ಸ್ವಚ್ಛದು ಮಾಡಿಸಿದ್ರೆ ಮಸ್ತಾಗಿ ಕುಂದ್ರಾಕೋದು ಮನಗನ ಜಾಗ ಆಗತ್ತಿದೆ. ಈ ಜೈಲುಗಳು ಯಾವ ರೀತಿ ಒಳಗದ ಅಂತೇಳಿ ನೋಡ್ರಿ. ಅದನ್ನು ಇಷ್ಟು ಭಯಾನಕವಾಗಿರುವಂಥ ದೊಡ್ಡ ದೊಡ್ಡ ಜೈಲುಗಳು ಅದಾವೆ. ಇವೆಲ್ಲ ಹಳೆ ಶಿಲೆಗಳಿವೆ. ಈ ಥರ ಎಲ್ಲ ಶಿಲೆಗಳನ್ನ ನೋಡಕ್ಕೆ ಸಿಗ್ತೈತಿ ಇಲ್ಲಿ. ಎಲ್ಲ ಅನ್ನೋ ಕಡೆನ ಒಂದು ದಿವಸ ಅದಾವ ಶಿಲೆಗಳು ಅವಷ್ಟೇ. ಬಸವಣ್ಣಂದ ಮತ್ತೊಳೆ ಇದು ಗೊತ್ತಿಲ್ಲ, ಬುದ್ಧಂದು ಒಂದು ಐತಿ. ಮತ್ತೊಳೆ ಇದು ಗೊತ್ತಾಗತ್ತಿಲ್ಲ. ಇದು ಗಣಪತಿದು ಒಂದು ಐತಿ ಮೂರ್ತಿ. ಮತ್ತು ಇದು ಶಿವಂದು ಇದು. ಇವೆಲ್ಲ ಏನೇನೋ ಬರ್ದಾರ ಇಲ್ಲಿ ಈ ಜಾಗದಾಗ. ಬರ್ದ ಕೇಸಿಂದ ಇಷ್ಟೇ ಬಿಟ್ಬಿಟ್ಟಾರ ಇದನ್ನು. ಇವ್ ನೋಡ್ಕೊತ ಹಂಗೆ ಒಂದು ರೂಮ್ ಒಳಗೆ ಹೋಗೋಣಂತ. ಇದನ್ನು ನೋಡಿದ್ರೆ ಈ ರೀತಿ ಒಳಗೈತೆ. ಒಳಗೆ ಹೋಗಕ್ಕೆ ಒಂಥರ ಭಯ ಅನ್ಸೋ ಅಷ್ಟು ಖರಾಬ್ ಆಗೈತಿ ಈ ರೂಮ್. ನೋಡ್ರಿ ಇವೆಲ್ಲ ಇವನ್ನೆಲ್ಲ ಏನೋ ಒಂದು ಮ್ಯೂಸಿಯಂ ತಯಾರಿ ಮಾಡಿದ್ರಂತೂ ಮಸ್ತಾಗ್ಯಾಕಂತ. ಮ್ಯೂಸಿಯಂ ಇಡಾಕೋದು ಜಾಗ ಮನಗಂಡಾಕೆ ಐತಿಲ್ಲಿ. ವಿಧಾನಸೌಧದಾಗ ಯಾವುದೋ ಕೆಲಸದ ಮೇಲೆ ಬಂದಿರೋಂಥ ವ್ಯಕ್ತಿಗಳು ಇಲ್ಲಿ ಬಂದ ಕೇಸಿಂದ ಒಂದಕ್ಕದು ಹೋಯ್ತಾರೆ. ಆ ಥರ ಮಾಡಕ್ಕೆ ಹೋಗ್ಬೇಡ್ರಿ. ಈ ಜಾಗಗಳು ಚೆನ್ನಾಗೈತಿ. ಇದನ್ನು ಚೆನ್ನಾಗಿ ರೆಡಿ ಮಾಡಿಸ್ಕೊಂಡು ಕೇಸಿಂದ ಇಲ್ಲಿ ಕುಂದ್ರೋದತ್ತು ಮಾಡಕ್ಕೆ ಬರ್ತೈತಿ. ಹಂಗೆ ನಂಗೆ ಗೊತ್ತಿದ್ದಷ್ಟು ನಾ ಹೇಳೀನಿ. ಇನ್ನು ಮ್ಯಾಲೆ ಇದು ಹೆಂಗೈತೆ ಅಂತ ನೋಡ್ಕೊಂಬರ್ರಿ. ಇದೆಲ್ಲ ಲೊಕೇಶನ್ ಚೆನ್ನಾಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.